ಹಲೋ ಎವ್ರಿವನ್, ಇವತ್ತು ನಾನು ನಮ್ಮ ಶಿರಡಿ ಟ್ರಿಪ್ ಬಗ್ಗೆ ಡೀಟೇಲ್ಸ್ ತಿಳಿಸ್ತಾ ಇದ್ದೀನಿ. ನಾ ಹೊಟ್ಟಿದ್ದು ಹುಬ್ಳಿಯಿಂದ KSRTC ಸ್ಲೀಪರ್ ಕೋಚ್ ಬಸ್ ಅರೌಂಡ್ 1200 ರೂಪೀಸ್ ಟಿಕೆಟ್ ಪ್ರೈಸ್ ಇತ್ತು. ಹೊರಟಾಗ ಏನಾಯ್ತು, ಬೆಳಗ್ಗೆ 7 ಗಂಟೆ ಸುಮಾರಿಗೆ ಬಸ್ ಪಂಕ್ಚರ್ ಆಯ್ತು. ಪಂಕ್ಚರ್ ಆದ್ರೂ ಕೂಡ ಅಲ್ಲಿ ಸುತ್ತಮುತ್ತ ನೋಡಿದಾಗ ವಾತಾವರಣ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಒಂದು ಹೋಟೆಲ್ ಇದ್ದಿದ್ರಿಂದ ಲೈಟ್ ಆಗಿ ತಿಂಡಿ ತಿನ್ಕೊಂಡು ನಾವು ಶಿರಡಿಗೆ ರೀಚ್ ಆದ್ವಿ. ನಂತರ ನಾವು ಅಲ್ಲಿ ಇಳಿತಿದ್ದ ಹಾಗೆ ಟೆಂಪಲ್ಗೆ ನಿಯರ್ ಇರೋ ಒಂದು ರೂಮ್ ನ ಬುಕ್ ಮಾಡಿದ್ವಿ. ಅಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಸಾಯಿಬಾಬಾ ಅವರ ದರ್ಶನ ಮಾಡೋಣ ಅಂತ ಹೊರಟ್ವಿ. ಸಾಯಿಬಾಬಾ ಅವರ ದರ್ಶನಕ್ಕೂ ಮೊದಲು ನಾವು ಖಂಡೋಬಾ ದೇವರ ದರ್ಶನ ಮಾಡ್ಕೊಂಡ್ವಿ. ಇದು ಶಿರ್ಡಿ ಬಸ್ ಸ್ಟ್ಯಾಂಡ್ ನ ಅಪೋಸಿಟ್ ನಲ್ಲೇ ಇದೆ. ನಂತರ ಸಾಯಿಬಾಬಾ ಸಮಾಧಿ ಮಂದಿರ ಕಡೆ ಹೊರಟ್ವಿ. ಅಲ್ಲಿ ಸುಮಾರು ಗೇಟ್ಗಳಿವೆ. ಗೇಟ್ ನಂಬರ್ 4 ಮತ್ತು 5ರಿಂದ ನಾವು ಆಚೆ ಬರೋದು. ಹಾಗಾಗಿ ಗೇಟ್ ನಂಬರ್ 4 ಬಳಿ ಇರೋ ಕೌಂಟರ್ ನಲ್ಲಿ ನಮ್ಮ ಮೊಬೈಲ್ ಮತ್ತು ಸ್ಲಿಪ್ಪರ್ಸ್ ನ ಇಟ್ಬಿಟ್ಟು ದರ್ಶನಕ್ಕೆ ಅಂತ ಹೊರಟ್ವಿ. ಅಲ್ಲಿಂದ ನಾವು ಹೊರಟಿದ್ದು ಗೇಟ್ ನಂಬರ್ 7 ಕಡೆ. ಅಲ್ಲಿ ನಾರ್ಮಲ್ ಕ್ಯೂ ನಲ್ಲಿ ದರ್ಶನ ಪಡಿಬಹುದು. ನೀವು ಪೇಡ್ ಪಾಸ್ ಹೊಂದಿದರೆ ಬೇರೆ ಗೇಟ್ ಇದೆ. ಹಾಗೆ ಹಿರಿಯ ನಾಗರಿಕರಿಗೆ ಅಥವಾ ಅಂಗವಿಕಲರಾಗಿದ್ದರೆ ಅವರಿಗೂ ಸೆಪರೇಟ್ ಗೇಟ್ಗಳಿದೆ. ಅಲ್ಲಿಂದ ನೀವು ದರ್ಶನನ ಪಡಿಬಹುದು. ನಾವು ನಾರ್ಮಲ್ ಕ್ಯೂ ನಲ್ಲಿ ಸಂಜೆ 4 ಗಂಟೆಗೆ ನಿಂತಿದ್ವಿ. ದರ್ಶನ ಆದಾಗ ಸುಮಾರು 5 ಗಂಟೆ ಆಗಿತ್ತು. 6 ಗಂಟೆಗೆಲ್ಲ ಆರತಿ ಇರ್ತಿತ್ತು. ಆದ್ರೆ ನಮ್ಗೆ 5 ಗಂಟೆಗೆಲ್ಲ ದರ್ಶನ ಆಗಿದ್ರಿಂದ ನಾರ್ಮಲ್ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬರ್ತಿದ್ದ ಹಾಗೆ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ, ಸಾಯಿಬಾಬಾ ಅವರು ಶಿರ್ಡಿಯಲ್ಲಿ ಮೊದಲು ಕಾಣಿಸಿಕೊಂಡಂತಹ ಜಾಗ, ಅದೇ ಬೇವಿನ ಮರ. ನಾವು ಅದನ್ನ ನೋಡ್ಬಿಟ್ಟು ಕೈ ಮುಗ್ದು ಮುಂದೆ ಹೋದ್ವಿ. ಅಲ್ಲಿ ಒಂದು ಲಡ್ಡು ಪ್ರಸಾದ ಮತ್ತೆ ಉದಿಯನ್ನು ಕೊಡ್ತಾರೆ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. ಮುಂದೆ ಸಮಾಧಿ ಮಂದಿರದಿಂದ ಹೊರಗೆ ಬಂದ ಮೇಲೆ ಸಿಗುವಂತ ಎಲ್ಲಾ ಜಾಗಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಮತ್ತೊಂದು ವಿಶೇಷವಾದ ವಸ್ತು ಸಂಗ್ರಹಾಲಯವನ್ನು ನೋಡಬಹುದು. ಇಲ್ಲಿ ನೀವು ಸಾಯಿಬಾಬಾರವರು ಧರಿಸುತ್ತಿದ್ದಂತಹ ವಸ್ತ್ರಗಳು, ಅವರು ಬಳಸುತ್ತಿದ್ದಂತಹ ಹಾಸಿಗೆ ಹಾಗೂ ಅವರು ಉಪಯೋಗಿಸುತ್ತಿದ್ದಂತಹ ಹಲವಾರು ವಸ್ತುಗಳನ್ನ ನೋಡಬಹುದು. ಅದನ್ನೆಲ್ಲ ನೋಡ್ತಿದ್ರೆ ನಾವು ಅವರಿದ್ದ ಕಾಲಕ್ಕೆ ಹೋಗಿ ಬಂದಂತೆ ಫೀಲ್ ಆಗುತ್ತೆ. ನಂತರ ನಾವು ಗೇಟ್ ನಂಬರ್ 4ರಿಂದ ಹೊರಗೆ ಬಂದ್ವಿ. ಬರ್ತಿದ್ದಾಗೆ ನಾವು ನಮ್ಮ ಮೊಬೈಲ್ ಮತ್ತೆ ಸ್ಲಿಪ್ಪರ್ಸ್ ನ ತಗೊಳ್ಳಿಲ್ಲ. ಯಾಕಂದ್ರೆ ಗೇಟ್ ನಂಬರ್ 4 ಬಳಿನೇ ದ್ವಾರಕಾಮಯಿ ಮತ್ತೆ ಚಾವಡಿ ಕೂಡ ಇರೋದು. ಹಾಗೂ ಇಲ್ಲಿ ಕೂಡ ಮೊಬೈಲ್ ಅನ್ನು ಒಳಗೆ ಒಯ್ಯೋ ಹಾಗಿಲ್ಲ. ದ್ವಾರಕಾಮಯಿ ಎಂದರೆ ಬಾಬಾರವರು ವಾಸಿಸುತ್ತಿದ್ದಂತಹ ಮಸೀದಿ. ಇಲ್ಲಿ ನೀವು ಬಾಬಾರವರು ಉರಿಸುತ್ತಿದ್ದಂತಹ ಧ್ವನಿಯನ್ನು ನೋಡಬಹುದು. ಮತ್ತೆ ಅಲ್ಲಿ ದರ್ಶನ ಮಾಡಿದ ನಂತರ ಅದರ ಪಕ್ಕದಲ್ಲೇ ಇರುವುದು ಚಾವಡಿ. ಚಾವಡಿ ಏನಿದೆ, ಇದು ಬಾಬಾರವರು ವಿಶ್ರಮಿಸುತ್ತಿದ್ದಂತಹ ಸ್ಥಳ. ಅಂದರೆ ರಾತ್ರಿ ಕಾಲ ಒಂದು ದಿನ ದ್ವಾರಕಾಮಯಿಯಲ್ಲಿಯೂ ಹಾಗೂ ಮತ್ತೊಂದು ದಿನ ಚಾವಡಿಯಲ್ಲಿಯೂ ಬಾಬಾರವರು ನಿದ್ರಿಸುತ್ತಿದ್ದರು. ನಂತರ ಚಾವಡಿ ಎದುರುಗಡೆನೆ ಹಾಜಿ ಅಬ್ದುಲ್ಲರ ಕಾಟೇಜ್ ಇದೆ, ಅದನ್ನ ಸಹ ಕಾಣಬಹುದು. ಸ್ವಲ್ಪ ಮುಂದೆ ಹೋದರೆ ವೀರಾಂಜನೇಯ ಟೆಂಪಲ್ ಇದೆ. ಅಲ್ಲಿ ಕೈ ಮುಗಿದು ಅದರ ಬಲಭಾಗಕ್ಕೆ ನೋಡಿದಾಗ ಮುಖ ದರ್ಶನ ಎಂಬ ಬೋರ್ಡ್ ಕಾಣುತ್ತೆ. ಯಾರಿಗೆ ಕ್ಯೂ ನಲ್ಲಿ ನಿಲ್ಲೋಕ್ಕಾಗಲ್ಲ ಅಂತವರು ಬಾಬಾರವರ ಮುಖ ದರ್ಶನವನ್ನು ದೂರದಿಂದಲೇ ಇಲ್ಲಿ ಪಡಿಬಹುದು. ನಂತರ ಆಚೆ ಬಂದ ಮೇಲೆ ಇಲ್ಲಿ ಸುಮಾರು ಅಂಗಡಿಗಳಿವೆ, ಅದನ್ನು ಸಹ ಕಾಣಬಹುದು. ಹಾಗೆ ಗೇಟ್ ನಂಬರ್ 4 ಎದುರುಗಡೆನೆ ಶ್ರೀ ಸಾಯಿ ಪಾಲಕಿ ಗಾರ್ಡನ್ ಇದೆ. ಅಲ್ಲಿ ಬಾಬಾರವರು ಗಿಡಗಳಿಗೆ ನೀರು ಹಾಕ್ತಿರುವಂತಹ ದೊಡ್ಡ ಪ್ರತಿಮೆ ಇದೆ. ಅಲ್ಲಿ ನಾವು ಸ್ವಲ್ಪ ಸಮಯ ಕಳೆದು ನಂತರ ನಾವು ಹೊರಟಿದ್ದು ಸಾಯಿಬಾಬಾ ಪ್ರಸಾದಾಲಯಕ್ಕೆ. ಇಲ್ಲಿ ನಮಗೆ ಫ್ರೀ ಊಟ ಸಿಕ್ತು. ಸುಮಾರು ಜನ ಇದ್ರು. ಆದ್ರೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂದ್ರೆ, ಸುಮಾರು 2000 ಜನ ಒಟ್ಟಿಗೆ ಕೂತು ಊಟ ಮಾಡಬಹುದು. ಮಾರನೇ ದಿನ ನಾವು ಎಲ್ಲೋರಾಗಿ ಹೋಗೋಣ ಅಂತ ರೆಂಟಲ್ ಬೈಕ್ ಸರ್ಚ್ ಮಾಡ್ತಿದ್ವಿ. ಆದ್ರೆ ಸಿಗ್ಲಿಲ್ಲ. ಬಟ್ ಇಲ್ಲಿ ಕಾರ್ ರೆಂಟಲ್ ಈಸಿಲಿ ಸಿಗುತ್ತೆ. ಹಾಗೆ ಗ್ರೂಪ್ ಶೇರಿಂಗ್ ಅಲ್ಲಿ ಹೋಗೋದಾದ್ರೆ ಪರ್ ಪರ್ಸನ್ 350 ರೂಪೀಸ್ ಆಗುತ್ತೆ. ಇದರಲ್ಲಿ ಎಲ್ಲೋರಾ, ಮಿನಿ ತಾಜ್ ಮಹಲ್, ಕೃಷ್ಣೇಶ್ವರ್ ಹೀಗೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಅರೌಂಡ್ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಶಿರ್ಡಿಗೆ ಬಂದ್ಬಿಡ್ತಾರೆ. ಆದ್ರೆ ನಮ್ಮ ರಿಟರ್ನ್ ಬಸ್ ಸಂಜೆ 7 ಗಂಟೆಗೆ ಇದ್ದಿದ್ರಿಂದ ನಾವು ಅಲ್ಲೇ ನಿಯರ್ ಇದ್ದ ವೆಟ್ ಎಂಜಾಯ್ ವಾಟರ್ ಪಾರ್ಕ್ಗೆ ಹೋದ್ವಿ. ಪ್ರೈಸ್ ಬಂದ್ಬಿಟ್ಟು ವೀಕ್ ಡೇಸ್ ಅಂಡ್ ವೀಕೆಂಡ್ಸ್ಗೆ ವೇರಿ ಆಗುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ ಇದ್ರೆ 20% ಡಿಸ್ಕೌಂಟ್ ಇರುತ್ತೆ. ಬಟ್ ಕಾಲೇಜ್ ID ಬಂದ್ಬಿಟ್ಟು ಕಂಪಲ್ಸರಿ. ಈ ವಾಟರ್ ಪಾರ್ಕ್ ಬೆಳಗ್ಗೆ 10:30ಯಿಂದ ಸಂಜೆ 5:30 ತನಕ ಓಪನ್ ಇರುತ್ತೆ. ಇಲ್ಲಿ ತುಂಬಾ ಗೇಮ್ಸ್ ಇರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ.
dancing in the rain, we're breaking the chain, feeling so alive under the gray sky. Shoes getting wet, but we have no regret. Hands moving free, just you and me. Dancing in the rain, we're breaking the chain, feeling so alive under the gray sky. No umbrella here, just us and our cheer. We're taking a chance in this raindrop dance. ಸೊ ಇದು ಬಂದ್ಬಿಟ್ಟು ನಮ್ಮ ಶಿರ್ಡಿ ಟ್ರಿಪ್ ಡೀಟೇಲ್ಸ್ ಆಗಿತ್ತು. ಹೋಪ್ ಈ ವಿಡಿಯೋಯಿಂದ ನಿಮ್ಮ ಶಿರ್ಡಿ ಟ್ರಿಪ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.